ನಿಮ್ಮ ಟೈಮ್ನಲ್ಲಿ ನೀವೇ ಆಗಲೇ ಉದಾಹರಣೆಗಳನ್ನು ಕೊಡ್ತಾ ಇದ್ರಿ, ಯಾರ್ಯಾರು ಎಂಟ್ರಾದರು ಸಿನಿಮಾ ರಂಗಕ್ಕೆ ಅಂತ. ಮೋಸ್ಟ್ ಕ್ಯೂರಿಯಸ್ ಆ್ಯಕ್ಟರು ಯಾರಿದ್ರು ಆ ಟೈಮಲ್ಲಿ? ಅಂದರೆ ನಿಮಗೆ ಅನಿಸ್ತಿತ್ತು ಎಂಥ ನಟ ಇದ್ದಾನೆ ಇವನು, ಯಾರು ಅನಿಸ್ತಿದ್ರು ಹಾಗೆ? ವಿಷ್ಣು. ಹೌದಾ? ಯಾಕೆ? ಇಲ್ಲ, ಅದೇನೋ ನನಗೆ ವಿಷ್ಣು ಮೊದಲಿಂದ ಕಾಲೇಜಲ್ಲಿ ಅವನು, ನಾನು ಇನ್ನೂ ಆ್ಯಕ್ಟ್ರ್ ಆಗಿರಲಿಲ್ಲ. ನಾನು ಸ್ಟೇಜಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೆ, ನಾನು ಪರ್ಫಾರ್ಮ್ ಮಾಡ್ತಾಯಿದ್ದೆ. ಬಟ್ ಅವನು ಅಲ್ಲೊಂದು ಇಲ್ಲೊಂದು ಮಾಡೋನು. ಬಟ್ ಇಟ್ಸ್ ನಾಟ್ ಎ ಫ್ಲೆಜ್ಡ್ ಆ್ಯಕ್ಟ್ರ್ ಆಗಿಲ್ಲ. ಬಟ್ ಸುರುದ್ರೂಪಿ, ಭಾಳ ಸುರುದ್ರೂಪಿ, ತುಂಬ ಚೆನ್ನಾಗಿ ಹಾಡೋರು. ಕಣ್ಣು ಮಾತ್ರ, ಕಣ್ಣು ಮತ್ತು ಮೂಗು ತುಟಿ ಯಾವುದರಲ್ಲೂ ಕೊರತೆ ಇಲ್ಲ. ಒಂದು ಒಂದು ಸುರುದ್ರೂಪಿ ಒಬ್ಬ ವ್ಯಕ್ತಿ ಅಂದರೆ ಅದು ವಿಷ್ಣು. ಇವತ್ತಿಗೂ ಹೇಳ್ತೀನಿ, ಆ ನಗು ಆಗಿರ್ಬೋದು, ಆ ವಾಯ್ಸ್, ಇವತ್ತಿಗೂ ಆ ಧ್ವನಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಆಮೇಲೆ ಬೇಸಿಕಲಿ ನಮ್ಮಿಬ್ಬರಲ್ಲಿ ಒಂದು ಕಾಮನ್ ಸೆನ್ಸ್ ಏನಿತ್ತು ಅಂದರೆ, ನಾನು ಬುಲ್ಬುಲ್ ಥರ ಬಾರಿಸ್ತಾಯಿದ್ದೆ. ಬುಲ್ಬುಲ್ ಥರ ಅಂತ ಗೊತ್ತಲ್ಲ, ಡಿಂಗ್ 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 ಅಂತ. ಅದೊಂದು ಮಾಡೋದು ಅವ್ರು ಹಾಡು ಹೇಳೋರು. ಅದು ವೈರಲ್ ಆಗಿದೆ, ಒಂದು ಫೋಟೋ ಕೂಡ ಮೊನ್ನೆ ಹಾಕಿದಾಗ ತುಂಬ ವೈರಲ್ ಆಗಿತ್ತು. ಆಮೇಲೆ ಯಾವಾಗ ವಂಶವೃಕ್ಷ ಆಯಿತು, ಅದರಲ್ಲಿ ಆ ವಂಶವೃಕ್ಷದಲ್ಲಿ ನಾನು ಮಾಡಬೇಕಾಗಿತ್ತು ಮುಂಚೆ. ಅದು ತಪ್ಪೋಗಿ ಆಮೇಲೆ ವಿಷ್ಣು ಮಾಡಿದ್ರು. ಅದಾದಮೇಲೆ ನಾಗರಾವ್ ಆಯಿತು. ನಾಗರಾವ್ ಆದ ತಕ್ಷಣ ಒಂದು ಕಾರ್ ತೊಗೊಂಡು ಅವನು, ಅಲ್ಲೊಂದು ಸೆಲೆಕ್ಷನ್ ಸೆಂಟ್ರ್ ಅಂತ ಒಂದಿದೆ, ಪಾಂಡು ಅಂತ, ಅವರಿಲ್ಲ, ಈಗ ತೀರ್ಕೊಂಡ್ಬಿಟ್ಟಿದ್ದಾರೆ, ಅವರು ಮಗ ಇದ್ದಾರೆ. ಆ ಕಾರ್ ಹೆಂಗಿತ್ತಂದರೆ ಸ್ಟ್ಯಾಂಡರ್ಡ್ ಹೆರಾಲ್ಡ್ ಕಾರ್ ಅದು. ಅದಕ್ಕೆ ಡಬಲ್ ಡೋರ್ ಅಷ್ಟೇ, 4 ಡೋರ್ಸ್ ಇರಲಿಲ್ಲ. ಈ ಕಡೆ ಒಂದು, ಲೆಫ್ಟಲ್ಲಿ ಒಂದು, ರೈಟಲ್ಲೊಂದು. ಆಮೇಲೆ ಸೀಟ್ನ ಮಡಿಸಿದ್ರೆ ಹಿಂದೆ ಹೋಗಿ ಕೂತ್ಕೋಬೋದು ಇನ್ನಿಬ್ಬರು, ಆ ಥರದ್ದು. ಮಧ್ಯದಲ್ಲಿ 2 ಸೀಟ್ ಮಧ್ಯದಲ್ಲಿ ಒಂದು ಟ್ರೇ ಇತ್ತು. ಅಲ್ಲಿ ನೀರು, ಕಾಫಿ ಅದೆಲ್ಲ ಇಟ್ಕೋಬೋದು. ನಮ್ಮ ಕಾಲಕ್ಕೆ ಅದೊಂಥರ ಲಕ್ಸುರಿ ಅದು. ಆ ಕಾರಲ್ಲಿ ನಾವು ಏರ್ಲೈನ್ಸ್ ಹೋಟ್ಲಿಗೆ ಹೋಗ್ಬಿಟ್ಟು ಚೆನ್ನಾಗ್ಬಿಟ್ಟು ತಿಂತಾಯಿದ್ವಿ. ಅದೊಂಥರ ಫೇಮಸ್ ಅದು. ಕರ್ಕೊಂಡೋಗಿ ಪಾಪ ಅವನೇ ತಿನ್ಸೋನು, ಎಲ್ಲ ಮಾಡೋನು, ಬೆಂಗಳೂರೆಲ್ಲ ರೌಂಡ್ ಹೊಡ್ಸೋನು. ಸೊ ಒಂದು ಸ್ವೀಟ್ ಮೆಮೊರಿ. ಆಮೇಲೆ ಕೊನೆಗೆ ಹಿ ವೆಂಟ್ ಆನ್ ಟು ಬಿಕಮ್ ಎ ಸೂಪರ್ ಸ್ಟಾರ್ ಕನ್ನಡದಲ್ಲಿ. ಖುಷಿಯಾಯಿತು. ಆಮೇಲೆ ಕೊನೆವರೆಗೂ ಒಳ್ಳೆ ಸ್ನೇಹಿತ ನನಗೆ. ಹಿ ವಾಸ್ ಒಂದು ಪಿಲ್ಲರ್, ಸ್ಟ್ರೆಂತ್ ನನಗೆ. ಒಂದು ಮೂವಿ ನೆನಪಾಯಿತು ಆ ಸ್ನೇಹ ಅಂದ ತಕ್ಷಣ ನನಗೆ, ಇದು ಬಂಗಾರದ ಜಿಂಕೆ. ಎಕ್ಸಾಕ್ಟ್ಲಿ ರೈಟ್. ನೋಡಿ, ಆ ಟೈಟ್ಲ್ ಎಷ್ಟು ಚೆನ್ನಾಗಿದೆ ನೋಡಿ, ಬಂಗಾರದ ಜಿಂಕೆ. ನನ್ನ ಮೊದಲನೇ ಚಿತ್ರವಿತ್ತು ವಿಷ್ಣು. ಯಾಕೆಂದರೆ ಅದು ಐ ಥಿಂಕ್ 79 ಬಂತು ಅಂತ. ನಾನು ಎಂಟ್ರಾಗಿದ್ದೆ 73. ಸುಮಾರು 6 ವರ್ಷಗಳ ಕಾಲ ನಾನು ಯಾವುದೇ ಸಿನಿಮಾದಲ್ಲಿ ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕಾಗಲಿಲ್ಲ. ಯಾಕೆ ಹಂಗಾಯಿತು? ನಾನೊಂಥರ ಅದೇ ಹೇಳಿದೆ, ಇಲ್ಲೂ ಪಾತ್ರ ಕೇಳ್ಕೊಂಡು ಎಲ್ಲೂ ಹೋಗ್ತಾ ಇರಲಿಲ್ಲ. ನನಗೆ ಚಾನ್ಸ್ ಕೊಡಿ ಅದೆಲ್ಲ ಮೊದಲಿಂದ. ಇವತ್ತು ನನ್ನ ಹತ್ರ ಅದು ಇಟ್ಸ್ ಇನ್ಬಿಲ್ಟ್ ಕ್ಯಾರೆಕ್ಟರ್ ಆಫ್ ಮೈನ್. ನನ್ನನ್ನು ಬೇಕಾದರೆ ನೀವು ಸಂಪರ್ಕ ಮಾಡಿ, ಬಟ್ ನನಗೆ ಪಾತ್ರ ಕೊಡಿ ಅಂತ ಕೇಳೋದು, ಅವ್ರ ದಾಕ್ಷಿಣ್ಯಕ್ಕೆ ಕೊಡೋದು, ಅವ್ರು ಯಾವುದೋ ಪಾತ್ರ ಕೊಟ್ಬಿಡೋದು. ಆಮೇಲೆ ನೋಡಿ ಪಾತ್ರ ಬಂದು ಕೇಳಿದ್ರು, ನೋಡಿ ಹಿಂಗೆ, ಇದೆಲ್ಲ ನಂದು ಸ್ವಲ್ಪ ಕರಾರುವಾಕಾಗಿ ನಾನು ಮಾತಾಡೋದು. ಮಾತು ಹಾಗೆ ಇರುತ್ತೆ, ಕೆಲಸನೂ ಹಾಗೆ ಇರುತ್ತೆ. ಸೊ ಹಾಗಾಗಿ ಬರಲಿ, ಬಂದಾಗ ನೋಡೋಣ. ಆಮೇಲೆ ಬಂತು, ಒಂದು ಹಲವಾರು ಸಿನಿಮಾಗಳು ಬಂತು, ಮಾಡಿದ್ವಿ. ಇಷ್ಟಪಟ್ಟು ಮಾಡಿದೆ, ಕಷ್ಟಪಟ್ಟು ಮಾಡಲಿಲ್ಲ. ಎಲ್ಲವೂ ಕೆಲಸಗಳನ್ನ ಇಷ್ಟಪಟ್ಟು ಮಾಡಬೇಕು. ಸೊ ಅದು ಸ್ನೇಹ ಇರಲಿ, ಏನೇ ಇರಲಿ. ನನ್ನ ಪರ್ಸ್ನಲ್ ಕ್ಯಾರೆಕ್ಟರು ಸುಂದರ್ ರಾಜ್ ಅಂದರೆ ಹೀಗೆ, ಹೇಗೆಗೋ ಅಲ್ಲ, ಹೀಗೆ ಅನ್ನೋದನ್ನು ಒಂದು ಇನ್ಬಿಲ್ಟ್ ಮಾಡಿಕೊಂಡೆ. ಹಾಗೆ ಇವತ್ತಿಗೂ ನಾನು ಹಾಗೆ ಇದ್ದೀನಿ. ನೀವಿಬ್ಬರು ಸ್ನೇಹಿತರು, ಹೌದು, ವಿಷ್ಣುವರ್ಧನ್ ಸರ್ ಮತ್ತು ನೀವು. ಆದರೆ ಆ್ಯಕ್ಟಿಂಗಲ್ಲಿ ಹೆಂಗಿರ್ತಿದ್ರಿ ಇಬ್ಬರು? ಅದೊಂದು ಜುಗಲ್ಬಂದಿ ಇರ್ತಾ ಇತ್ತಾ? ಹೆಂಗೆ, ಏನು ಕಾನ್ವರ್ಸೇಷನ್ ಮಾಡ್ತಿದ್ರಿ ನೀವಿಬ್ಬರು? ಹೇಗೆ ಅಂದರೆ, ನಾನು ಯಾವುದನ್ನು ಲೈಟಾಗಿ ತೊಗೋತಾ ಇರಲಿಲ್ಲ. ಸೇ ಫಾರ್ ಎಕ್ಸಾಂಪಲ್, ಈಗ ಬಂಗಾರದ ಜಿಂಕೆ ಆಗಿರ್ಬೋದು, ಇದಾದಮೇಲೆ ನಾವು ಅನೇಕ ಸಿನಿಮಾಗಳು ಲೇಟ್ ಇದ್ರಲ್ಲಿ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ಬೆಂಕಿ ಬಿರುಗಾಳಿ ಅಂತ ಒಂದು ಬಂತು. ಅದರಲ್ಲಿ ಈ ಶಂಕರ್ನಾಗ ಒಂದು ಗ್ರೂಪು, ವಿಷ್ಣುದೊಂದು ಗ್ರೂಪು. ವಿಷ್ಣುನೇ ಆಯ್ಕೆ, ಸುಂದರ್ ನನ್ನ ಜೊತೆ ಇರಬೇಕು, ಎಡಕಲ್ಗೂಡು ಚಂದ್ರನ ಆ ಕಡೆ ಬಿಟ್ಟಿದ್ದು, ಹೀಗೆ ಆಯ್ಕೆ ಇವರೇ ಮಾಡ್ಕೊಂಡ್ಬಿಟ್ರು. ನನಗೆ ಇವರಿರೋ ಜೊತೆಗಿರಬೇಕು ಅಂತ. ಮೇರೆ ಅಪ್ನೆ ಅಂತ ಬಂದಿತ್ತು ಪಿಕ್ಚರ್, ಅದರದ್ದೇ ರೀಮೇಕ್ ಅದು. ಇವತ್ತು ಗಂಗರಾಜ್ ಅಂತ, ಅವ್ರಿಗೆ 80 ವರ್ಷ ಆಯಿತು. ಅವರು ನೆನೆಸ್ಕೊಂಡೆ ಮನೆ ಇದನ್ನಾದಾಗ. ನಾವು ಅವಾಗ ಏನು ಮಾಡ್ತಾಯಿದ್ವಿ ಅಂದರೆ, ಸೀದಾ ನಾನು, ಚಂದ್ರು, ಜಗದೀಶು ಇವರೆಲ್ಲ ಮುಂಚೆ ಹೋಗ್ಬಿಡ್ತಾಯಿದ್ವಿ. ವಿಷ್ಣು ಆಮೇಲೆ ಬರೋರು. ವಿಷ್ಣುದೊಂದು ಕ್ಯಾರೆಕ್ಟರ್ ಇದೆ, ಅವರು ಶೂಟಿಂಗ್ ಮುಗಿಯೋವರೆಗೂ ನಮ್ಮನ್ನು ಯಾರನ್ನೂ ಕಳಿಸೋಂಗಿಲ್ಲ, ನಾವೆಲ್ಲ ಇರಬೇಕು ಸೆಟ್ಟಲ್ಲಿ.
ಅದು ಹಿಸ್ ಫೇವ್ರೇಟ್ ಇದು. ಕೂತ್ಕೊಳ್ಳೋದು, ಜೊತೆಲೇ ಊಟ ಮಾಡೋದು, ಜೊತೆಲೇ ಹಣ್ಣುಗಳು. ಐ ಯೂಸ್ ಟು ಈಟ್ ಲಾಟ್ ಆಫ್ ಪಪಾಯಾಸ್. ಅವ್ರು ತುಂಬ ಪಪಾಯ ಅಂದರೆ ನಮಗೆಲ್ಲ ತರಿಸ್ಕೊಡೋದು, ಮಾತಾಡೋದು. ನಾವು ಯಾವತ್ತೂ ಕೂಡ ನಾವು ಶಂಕರ್ ಆಗಲಿ ವಿಷ್ಣು ಆಗಲಿ, ಶಂಕರ್ ನಾನು ಬಂದಮೇಲೆ ಬಂದಿದ್ದು, ವಿಷ್ಣು ನನಗಿನ್ನ ಮುಂಚೆನೇ ಬಂದಿದ್ದು. ಸೊ ಈ ಒಂದು ಅವ್ನು ಹೇಳೋದು, ನನಗಿನ್ನ ಜೂನಿಯರ್ ಅವರು ಅಂದರೆ ಜೂನಿಯರು ಸೀನಿಯರಪ್ಪ, ನಮಗೆಲ್ಲ ಫ್ರೆಂಡ್ಸೇ ತಾನೆ ಅಂತ ಜೊತೆಯಲ್ಲಿ ಓಡಾಡ್ತಾಯಿದ್ದು. ಬಟ್ ದೇರ್ ವಾಸ್ ಎ ಸ್ಪೆಷಲ್ ಅಫೆಕ್ಷನ್ ಟುವರ್ಡ್ಸ್ ವಿಷ್ಣು. ಯಾವತ್ತು ನನಗೆ ಒಂದು ಕಾರ್ನರ್ನಲ್ಲಿ ಇದ್ದೇ ಇತ್ತು. ಯಾಕೆಂದರೆ ನಮ್ಮದೇ ಬಡಾವಣೆಯಲ್ಲಿ ಇದ್ದಿದ್ದು, ಬಸವನಗುಡಿನಲ್ಲಿ. ಸಿನಿಮಾಗೆ ಬರೋಕ್ಕೆ ಮುಂಚೆ ನಾವಿಬ್ಬರು ಒಡನಾಟ ಇದ್ದಿದ್ದು, ಕ್ರಿಕೆಟ್ ಆಡ್ತಾಯಿದ್ವಿ. ಆಮೇಲೆ ಕಾಲೇಜಲ್ಲಿ ಎಚ್ ನರಸಿಂಹಯ್ಯನ ಫೇವ್ರೇಟ್ ಶಿಷ್ಯಂದ್ರು ನಾವಿಬ್ಬರು. ಈ ಥರದ್ದೆಲ್ಲ ಕೆಲವು ಕ್ಯಾರೆಕ್ಟರ್ಸ್ ಎಲ್ಲ ಇತ್ತಲ್ಲ, ಒಂಥರ ನನಗೆ ಈಸ್ ಆಲ್ ಇನ್ ಆಲ್ ಟು ಮೀ. ವಿಷ್ಣುವರ್ಧನ್ ಮತ್ತು ಭಾರತೀಯವರನ್ನು ನಾವೆಲ್ಲ ನಮ್ಮ ಜನ್ರೇಷನ್ನವರು ಐಕಾನ್ ಆಗಿ ನೋಡ್ತೀವಿ, ಆದರೆ ನೀವು ಜೋಡಿಯಾಗಿ ನೋಡಿದಿರಿ. ಹೆಂಗೆ ಇಬ್ಬರು ಜೋಡಿ? ತುಂಬ ಚೆನ್ನಾಗಿತ್ತು, ತುಂಬ. ಇನ್ಫ್ಯಾಕ್ಟ್ ಹೇಳೋಕ್ಕಾಗಲ್ಲ, ಯಾಕಂದರೆ ಎಲ್ಲ ಹಲವಾರು ಕಡೆ ನಾನು ಇದನ್ನು ಹೇಳಿದ್ದೀನಿ. ನನಗೆ ಭಾರತಿ ಮೇಲೆ ತುಂಬ ಒಂಥರ ಅನುಕಂಪ ಮತ್ತು ಪ್ರೀತಿ ಇತ್ತು. ಯಾಕಂದರೆ ಬೆಂಗಳೂರು ಮೈಲ್ ಅಂತನೋ ಏನೋ ಒಂದು ಫಸ್ಟ್ ಪಿಕ್ಚರ್ ಬಂತು ಅವ್ರದ್ದು, ಅಥವಾ ಲವ್ ಇನ್ ಬೆಂಗಳೂರು ಏನೋ ಗೊತ್ತಿಲ್ಲ. ಲವ್ ಇನ್ ಬೆಂಗಳೂರು ಇರಬೇಕು, ಕಲ್ಯಾಣ್ ಕುಮಾರ್ ಮಾಡಿದ್ದ ಫಸ್ಟ್ ಪಿಕ್ಚರ್ದು. ಅದು ಬಂದು ಮಿನರ್ವಾ ಟಾಕೀಸಲ್ಲಿ ಬಂದಿತ್ತು. ನಾನು ಐ ಸ್ಟಿಲ್ ರಿಮೆಂಬರ್. 68 ಯಾವುದೋ ಒಂದು 64 65 ಬಂದಿದ್ದು ಪಿಕ್ಚರ್ ಅದು. ನಾವೆಲ್ಲ ಕಾಲೇಜಲ್ಲಿದ್ವಿ. ನಮಗೆ ಆ ಕಾಲದಲ್ಲಿ ಈ ಕನ್ನಡದಲ್ಲಿ ಬಂದು ಭಾರತಿ ಅತಿ ಸುಂದರಿ, ಗೊಂಬೆ, ಹಿಂದಿನಲ್ಲಿ ಆಶಾ ಪರೇಖ್, ಇವರಿಬ್ಬರು ನಮ್ಮ ಮನಸ್ಸಲ್ಲಿ ಯಾವಾಗಲೂ ಹಾಂಟ್ ಮಾಡ್ತಾನೆ ಇತ್ತು. ಅದು ನಮ್ಮ ಯೂತ್ ಐಕಾನ್ ಅಂತ ಇರ್ತೀವಲ್ಲ ನಾವೆಲ್ಲ, ಹಾಗೇನೆ. ನಾನು ಅಂತಲ್ಲ, ಎಲ್ಲರೂ ಆ ಏಜ್ನಲ್ಲಿ ಬಂದುಬಿಡುತ್ತದ ನಮಗಿಂತ ಒಂದು ಇದು. ನಾವು ಏನಾದರೂ ಆದರೆ ಇಂಥ ಹುಡುಗಿನ ಮದುವೆ ಆಗಬೇಕು, ಸಹಜ ಅದು. ಇದು ನಮ್ಮ ಲೈಫ್ ಪಾರ್ಟ್ನರ್ ಇವರಾಗಬೇಕು ಅನ್ನೋದು ಎಲ್ಲ ಸಿನಿ ಪ್ರೇಮಿಗಳಿಗೂ ತಲೆಯಲ್ಲಿ ಬಂದ್ಬಿಡುತ್ತೆ. ಅದೇ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ನೋಡಿದಾಗ ನಾವು ಇವ್ರ ಥರ ಆಗಬೇಕು. ಅದು ಈ ಬೇಸ್ ಲೆವೆಲಲ್ಲಿ ಯಾರ್ಯಾರು ಇರ್ತಾರೆ, ಅದು ಹೋಟ್ಲ್ ಮಾಣಿ ಇರ್ಬೋದು, ಈ ಡ್ರೈವರ್ಸು, ಕಂಡಕ್ಟರ್ಸು, ಅಥವಾ ಆಟೋ ರಿಕ್ಷಾ ಡ್ರೈವರ್ಸ್, ಯಾರಾದರೂ ವರ್ಕರ್ಸು, ಫ್ಯಾಕ್ಟ್ರಿ ವರ್ಕ್ಸ್, ಅವ್ರಿಗೆಲ್ಲ ಒಂದು ನಾನು ಹಿಂಗಾಗಬೇಕು. ನಾನು ಇನ್ಫ್ಯಾಕ್ಟ್ ಅವ್ರ ಥರನೇ ಡ್ರೆಸ್ ಮಾಡ್ಕೋತಾ ಇದ್ವಿ. ತಲೆ ಬಾಚೋದಾಗಲಿ, ಹೇರ್ ಕಟ್ಟರ್ ಹಿಂಗೆ ಮಾಡಿಸಿದ ರಾಜೇಶ್ ಖನ್ನಾ ಹೋದಾಗೆಲ್ಲ ಈ ಥರ ಎಲ್ಲ ಮಾಡಿ ಇದೆಲ್ಲ. ಅದು ಒಂದು ಎಸ್ಪೆಷಲಿ ವಿತ್ ಹೀರೋಯಿನ್ಸ್ ಇದೊಂದಿತ್ತು, ಕ್ರಶ್ ಅಂತೀರಿ, ಕ್ರಶ್ಶೇ. ಇನ್ಫ್ಯಾಕ್ಟ್ ಆಕೆ ಥರನೇ ಇದ್ದ ಪ್ರಮೀಳಾ ಜೋಶಿ ನನಗಿಷ್ಟ ಆಯಿತು. ದೇ ಬೋತ್ ಆರ್ ಲೈಕ್ ಅಲೈಕ್, ಸೊ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ವಿಷ್ಣುಗೆ ಭಾರತಿ, ಸುಂದರನಿಗೆ ಪ್ರಮೀಳಾ ಅಂದ್ಬಿಟ್ಟು. ಸೊ ಇಟ್ಸ್ ನೈಸ್. ಇವತ್ತು ಆಫ್ಕೋರ್ಸ್ ಮನೆಗೆ ಹೋಗ್ತೀವಿ, ಭಾರತಿಯಮ್ಮ, ಐ ಕಾಲ್ ಭಾರತಿಯಮ್ಮ ಅಂತ ಕರಿತೀನಿ. ಆ್ಯಂಡ್ ಐ ಮಿಸ್ ಸಮ್ಟೈಮ್ಸ್. ಪಾಪ ಅವರು ಜೊತೆ ಈಗ ಅವ್ರಿಗೆ ಇದ್ದಾರೆ, ಮನೇಲಿ ಚೆನ್ನಾಗಿದ್ದಾರೆ. ಆ ಮ್ಯೂಚುವಲ್ ರೆಸ್ಪೆಕ್ಟ್ ಬಗ್ಗೆ ಬಹಳ ಮಾತಾಡಿದ್ದಾರೆ. ಅಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ವಿಷ್ಣುವರ್ಧನ್ ಮತ್ತು ಭಾರತೀಯವರ ನಡುವಿನ ಮ್ಯೂಚುವಲ್ ರೆಸ್ಪೆಕ್ಟ್ ಇದ್ದಲ್ಲ, ಒಬ್ರಿಗೊಬ್ರು ಕೊಟ್ಕೊಳ್ಳೋ ಗೌರವ, ಅದರ ಬಗ್ಗೆ ಬಹಳ ಟಾಕ್ಸ್ ಇವೆ. ಯಾವತ್ತು ಒಂದು ಹೇಳ್ತೀನಿ, ನೆನ್ನೆ ಒಂದು ನಾನು ಅನುಪಮ್ ಖೇರ್ದು ಒಂದು ಇದು ಏನಂದರೆ ವಾಟ್ ಯು ಕಾಲ್ ರೀಲ್ ಥರ ಇರೋದು ನಾನು ನೋಡಿ. ಅಲ್ಲಿ ಒಬ್ಬ ವ್ಯಕ್ತಿ ಒಬ್ಬಳನ್ನೇ ಹೆಚ್ಚು ಇಷ್ಟಪಡಬಾರ್ದು, ಅನೇಕರನ್ನ ಇಷ್ಟಪಡಬೇಕು. ಒಂಥರ ಶಾಕಿಂಗ್ ಆಗಿತ್ತು. ಏನೇ ಈ ಥರ ಇದೆ ಇದು? ಒಬ್ಬ ವ್ಯಕ್ತಿ, ಒಬ್ಬ ಗೌರವಾನ್ವಿತ ವ್ಯಕ್ತಿ, ಅನೇಕ ಹೆಣ್ಮಕ್ಳು ಅಂದರೆ ಹೆಣ್ಣು ಅಂತಂದಾಗ ಬೇರೆ ಥರನೇ ಇತ್ತು ಅದು. ಸ್ವಲ್ಪ ಡೀಪಾಗಿ ಹೋದಾಗ ಎಷ್ಟು ಚೆನ್ನಾಗಿ ಬಿಡಿಸಿ ಹೇಳಿದ್ದಾನೆ ಅಂದರೆ, ಮೊದಲು ನಾವು ಒಂದು ಮದುವೆ ಆದ ಸಂದರ್ಭದಲ್ಲಿ ಆಕೆ ಯೌವನವನ್ನು ನೋಡ್ತೀವಿ. ಮದುವೆ ಆದಾಗ ಅವಳು ಯೌವನ, ಅದೊಂದು ಫೇಸ್ ಆಫ್ ಲೈಫ್. ಎರಡನೇದು ಆದಾಗ ಅವಳನ್ನ ಒಂಥರ ಮಕ್ಕಳ ತಾಯಿಯಾಗಿ ನೋಡ್ತೀವಿ. ಆ ನೋಡುವಿಕೆನೇ ಬೇರೆ. ಅದನ್ನೇ ಅವನು ಹೇಳ್ತಾನೆ, ಒಂದೇ ಥರ ನೋಡಬಾರ್ದು ಅಂತ, ಬೇರೆ ಬೇರೆ ಥರ ನೋಡಬೇಕು. ಅದೇ ಸ್ವಲ್ಪ ಹೊತ್ತು, ಸ್ವಲ್ಪ ಆದಮೇಲೆ ಹಲ್ಲು ಬೀಳ್ಬೋದು, ತಲೆ ನೆರಿಬೋದು. ಅಯ್ಯೋ ಇವಳು ನಾನು ನೋಡಿದ್ದ ಅವಳಲ್ಲ, ಇವಳು ಅಲ್ಲ ಅವಳೇ, ಬಟ್ ಬದಲಾವಣೆಯ ಪರ್ವ, ಅದನ್ನು ಇಷ್ಟಪಡಬೇಕು. ನೆಕ್ಸ್ಟು ಹಲ್ಲು ಬಿದ್ದೋಗುತ್ತೆ, ಕೂದಲು ಉದುರೋಗುತ್ತೆ, ಎಲ್ಲ ಆಗುತ್ತೆ, ಮೈ ಬಾಡುತ್ತೆ.
ಆಕೆ ನೋಡಿದಾಗ ಅವಾಗ ಇವಳು ನನ್ನವಳೆ ಅಲ್ವಾ ಅಂತ ಹೇಳಿ ಹೆಚ್ಚು ಪ್ರೀತಿ ಮಾಡಬೇಕಂತೆ. ಸೊ ಈ 4 ಥರದ ಜೀವನದ ಹೆಣ್ಣುಮಕ್ಕಳ ರೂಪ ಇರುತ್ತಲ್ಲ, ಅದು ಒಬ್ಬ ಗಂಡು. ಅದೇ ಥರ ಒಂದು ಹೆಣ್ಣು ಒಬ್ಬ ಗಂಡು ನೋಡೋದು ಹಾಗೇನೆ. ಅದನ್ನು ಎಷ್ಟು ವಿವರಣೆಯಿಂದ ಇತ್ತು ಅಂತಂದರೆ ನನಗೆ ಬಹಳ ಖುಷಿ ಆಯಿತು. ಅದು ವಿಷ್ಣುವರ್ಧನ್ ಆ್ಯಂಡ್ ಭಾರತಿ ನಾನು ಭಾಳ ಇಷ್ಟಪಟ್ಟೆ. ನಮ್ಮ ಬದುಕಲ್ಲಿ ನಾವು ನೋಡುವ ಒಂದು ದೃಷ್ಟಿಕೋನ ಇದೆಯಲ್ಲ, ಅದು ಯಾವುದೇ ವಸ್ತು ಆಗಿರ್ಬೋದು, ಅದು ಯಾವುದೇ ಒಂದು ಜೀವಂತ ವ್ಯಕ್ತಿ ಆಗಿರ್ಬೋದು, ಅವ್ರನ್ನ ನೋಡುವಿಕೆ ಆ ಥರ ಇರಬೇಕು.